ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಪ್ರತಿಯೊಬ್ಬರ ಒಳಗೂ ನೆಲೆಸಿರುವ ಪರಬ್ರಹ್ಮ ಸ್ವರೂಪವನ್ನ ವರ್ಣಿಸಲು ಸಾಧ್ಯವಿಲ್ಲ ಎಂದು ಚಳ್ಳಕೆರೆಯ ನರಹರಿ ನಗರದ ಶ್ರೀ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ವೈ ರಾಜಾರಾಮ್ ಸದ್ಗುರುಗಳು ತಿಳಿಸಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಕೇನ ಉಪನಿಷತ್ ಪ್ರವಚನ ಮಾಲಿಕೆ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು. ಈ ಸತ್ಸಂಗದ ಆರಂಭದಲ್ಲಿ ನವಲಗುಂದದ ಶ್ರೀ ಶಾರದೇಶ್ವರಿ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಅನನ್ಯಮಯಿ ಮತ್ತು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ವಿಶೇಷ ಭಜನೆ ನಡೆಯಿತು. ಸತ್ಸಂಗದ ಅಧ್ಯಕ್ಷತೆಯನ್ನ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಸ್ವಾಗತ ಪರಿಚಯವನ್ನ ವೆಂಕಟಲಕ್ಷ್ಮಿ ಮಾಡಿದ್ರೆ ವಂದನಾರ್ಪಣೆಯನ್ನ ಯತೀಶ್ ಎಂ ಸಿದ್ದಾಪುರ ನೆರವೇರಿಸಿಕೊಟ್ಟರು. ಸತ್ಸಂಗದಲ್ಲಿ ಎಚ್ ಲಕ್ಷ್ಮೀ ದೇವಮ್ಮ, ಗೀತಾ ನಾಗರಾಜ್, ಗೀತಾ ವೆಂಕಟೇಶ್ ರೆಡ್ಡಿ, ರಾಧಾ ಪದ್ಮನಾಭ, ಗೀತಾ ಭಕ್ತವತ್ಸಲ, ಸುಶೀಲಮ್ಮ ಅಯ್ಯಪ್ಪ, ಪ್ರೇಮಲೀಲಾ, ಮಾಣಿಕ್ಯ ಸತ್ಯನಾರಾಯಣ, ರಶ್ಮಿ ರಮೇಶ್, ವಿಜಯಲಕ್ಷ್ಮಿ, ಉಷಾ ಶ್ರೀನಿವಾಸ್, ಗಂಗಾಧರ ಶೆಟ್ಟಿ, ಸರಸ್ವತಿ ಪಾಂಡು, ವಾಸ್ವಿ ನಳಿನ, ಲಕ್ಷ್ಮಿ, ಅಂಬಿಕಾ ಪರಮೇಶ್ವರ್, ಪುಷ್ಪಲತಾ, ರಾಮಚಂದ್ರಪ್ಪ, ಮಲ್ಲಿಕಾರ್ಜುನಪ್ಪ, ಜಿ ಯಶೋಧ ಪ್ರಕಾಶ್, ಕವಿತಾ, ಸಂಜನಾ, ಋತಿಕ್, ಸಂತೋಷ್, ಡಾಕ್ಟರ್ ಭೂಮಿಕಾ ಸೇರಿದಂತೆ ಸಾಕಷ್ಟು ಸಂಖ್ಯೆಯ ಸದ್ಭಕ್ತರು ಹಾಜರಿದ್ದರು. ಮತ್ತೆ 4 ವೇದಗಳು ನಮಗೆಲ್ಲರಿಗೂ ಗೊತ್ತಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಎಲ್ಲದನ್ನು ತಪ್ಪು ಮಾಡ್ತಾ ಇದ್ರೆ ಎಲ್ಲರನ್ನು ಕೈ ಎತ್ತಿ ತಪ್ಪಾಗ್ತಾ ಇದೆ, ತಪ್ಪಲೇಟಿ ಬರಬೇಕು ನಾವು ಗೊತ್ತಿದೆ. ಈ 4 ವೇದಗಳು, ಈ 4 ವೇದಗಳ ನಿಜವಾಗಿರ್ತಕ್ಕಂಥ ಸಾರ ಶಾಖೆಗಳಿವೆ. ಒಂದೊಂದು ವೇದಕ್ಕೆ ಕೆಲವು ಶಾಖೆಗಳಿವೆ. ಶಾಖೆಗಳಂದ್ರೆ ನೀವು ಅನ್ಕೋಬಹುದು ಚಾಪ್ಟರ್ಸ್ ಅನ್ಕೊಳ್ಳಿ. ಒಂದು ವೇದಕ್ಕೆ, ಋಗ್ವೇದಕ್ಕೆ ಇರತಕ್ಕಂಥ ಶಾಖೆಗಳು 21 ಶಾಖೆಗಳು. ನಾನು ಯಾಕೆ ಕೇಳ್ತಾ ಇದ್ದಂದ್ರೆ ಮುಂದೆ ಹೇಳ್ತಾ ಓಂ ಓಂ ನಮೋ ಭಗವತೆ ರಾ